ಬಸ್ಸು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್, ನಮ್ಮ ಇಂಡಿಯಾ ಟೀಮ್ ಅಂತೂ ನಾಳೆ ಫೈನಲ್ ಆಗ್ತಾ ಇರೋದು ಏಷ್ಯಾ ಕಪ್ನ ಫೈನಲ್. ಅದು ಕೂಡ ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ ಎವರ್ ಸೀನ್. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಪ್ರಕಾರ 2017 ಚಾಂಪಿಯನ್ ಟ್ರೋಫಿ ಆದ್ಮೇಲೆ ಇನ್ನೂವರೆಗೂ ಕೂಡ ಫೈನಲ್ನ ಆಡಲೇಲಾಗಿತ್ತು ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ. ಅದು ಇವಾಗ ಮೆಗಾ ಇವೆಂಟ್ ಅಂದ್ರೆ ಏಷ್ಯಾ ಕಪ್ನಲ್ಲೇ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಫೈನಲ್ನಲ್ಲಿ ಮುಖಾಮುಖಿ ಆಗ್ತಾ ಇರೋದು. ಅದೇ ರೀತಿಯಾಗಿ ಇಂಡಿಯಾ, ಅದೇ ರೀತಿಯಾಗಿ ಪಾಕಿಸ್ತಾನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ. ಇದಕ್ಕೂ ಮೊದಲೇದಾಗಿ ನಮ್ಮ ಇಂಡಿಯಾದು ನಿನ್ನೆ ಏನ್ ಮ್ಯಾಚ್ ಇತ್ತು ಇಂಡಿಯಾ ಶ್ರೀಲಂಕಾದಲ್ಲಿ, ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಯಾಕಪ್ಪ ಅಂತ ಹೇಳಿದ್ರೆ 11 ಮುಕ್ಕಾಲು 12 ಗಂಟೆ ಅಂತೂ ಆಗೋಗಿದೆ ಮ್ಯಾಚ್ ಮುಗಿಲಿಕ್ಕೆ. ನಂತರ ಮತ್ತೆ ಸೂಪರ್ ಓವರ್ ಆಗಿರೋದು. ಎಸ್, 202 ರನ್ ನಮ್ಮ ಇಂಡಿಯನ್ ಟೀಮ್ ಏನ್ ಟಾರ್ಗೆಟ್ ಕೊಡ್ತು ಶ್ರೀಲಂಕಾಗೆ. ಶ್ರೀಲಂಕಾ ಕೂಡ ಒನ್ ಆಫ್ ದ ಬೆಸ್ಟ್ ಸೈಡ್ ಬ್ಯಾಟಿಂಗ್ ಅಲ್ಲಿ ಅಂತ ಹೇಳೋದಾದ್ರೆ ಮೇನ್ ಹಾಕೊಂಡು ನಿನ್ನೆ ಅಂತೂ ಪಿತನ್ ನಿಸಂಕ್ ಅವರಂತೂ ಒನ್ ಆಫ್ ದ ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ಶ್ರೀಲಂಕಾ ಪರವಾಗಿ ನಿಂತ್ಕೊಂಡಿದ್ದದ್ದು. ಅದೇ ರೀತಿಯಾಗಿ ಕುಸಲ್ ಪರೇರ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟ್ ನ ಕೊಟ್ಟಿರೋದು ಇಲ್ಲಿ ಶ್ರೀಲಂಕಾಗೆ. ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇಂದ ಶ್ರೀಲಂಕಾ ಸೂಪರ್ ಓವರ್ ಇಂದ ಟೈ ಬ್ರೇಕರ್ಗೆ ಟೈ ಮಾಡ್ಕೊಳ್ಳಿಕ್ಕೆ ಈಸಿ ಆಯ್ತು. ಮೇನ್ ಹಾಕೊಂಡು ಇಲ್ಲಿ ನಮ್ಮ ಇಂಡಿಯಾದ ಕಳಪೆ ಬೌಲಿಂಗ್ ಅಟ್ಯಾಕ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಲೂಸ್ ಹಾಕೊಂಡು ಬೌಲಿಂಗ್ ನ ಕೊಟ್ಟದ್ದು ಕೊನೆಯಲ್ಲಿ ಡೆತ್ ಅಲ್ಲಿ. ನನ್ನ ಪ್ರಕಾರ ಒಂದು 15 ಓವರ್ ಆದ ನಂತರ ನಮ್ಮ ಇಂಡಿಯನ್ ಟೀಮ್ ಕಮ್ ಬ್ಯಾಕ್ ಮಾಡಿರೋದು ಬೌಲಿಂಗ್ ಸೈಡ್ ಅಲ್ಲಿ ಹೇಳೋದಾದ್ರೆ. ಮೇನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಸಾಲಿಡ್ ಹಾಕೊಂಡು ಅಭಿಷೇಕ್ ಶರ್ಮಾ ಅಂಡ್ ತಿಲಕ್ ವರ್ಮಾ ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡಿದ್ರು. ಬಂದವರೆಲ್ಲ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಕೊಟ್ಕೊಂಡು ಹೋಗಿದ್ದಾರೆ. ಅದೇ ಮೇನ್ ಹಾಕೊಂಡು ಬೌಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬೂಮ್ರಾ ಅವ್ರು ಇಲ್ಲ ಆಗಿದ್ದು, ಹರ್ಷಿತ್ ರಾಣಾ ಅದೇ ರೀತಿ ಹರ್ಷದೀಪ್ ಸಿಂಗ್ ಅವ್ರನ್ನ ಹಾಕೊಂಡು ಬಂದಿದ್ರು. ಅದೇ ಬೌಲಿಂಗ್ ಅಲ್ಲಿ ಅಷ್ಟೊಂದು ಅನುಭವ ಇಲ್ಲ ಪೇಸ್ ಅಟ್ಯಾಕ್ ಅಲ್ಲಿ. ಆದ್ರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಸೋಲುವಂತ ಮ್ಯಾಚ್ ನ ಡ್ರಾ ಮಾಡ್ಕೊಂಡು ನಮ್ಮ ಇಂಡಿಯನ್ ಟೀಮ್ ವಿನ್ ಆಯ್ತು ಸೂಪರ್ ಓವರ್ ಅಲ್ಲಿ. ಸೂಪರ್ ಓವರ್ ಅಲ್ಲಿ 2 ರನ್ ಏನೋ 3 ರನ್ ಏನೋ ಟಾರ್ಗೆಟ್ ಇದ್ದದ್ದು. ಫಸ್ಟ್ ಬಾಲ್ ಅಲ್ಲಿ ನಾವು ಸೂರ್ಯಕುಮಾರ್ ಯಾದವ್ ಅವರು ಬೆಸ್ಟ್ ಟಚ್ ನ ಮೂಲಕ 3 ರನ್ಸ್ ನ ಅಲ್ಲೇ ವಿನ್ ಮಾಡಿಸ್ತು. ನಮ್ಮ ಇಂಡಿಯನ್ ಟೀಮ್ ಅಂತೂ ವಿನ್ ಆಯ್ತು ನಿನ್ನೆ ಮ್ಯಾಚ್ ಅಲ್ಲಿ. ನಿನ್ನೆ ಮ್ಯಾಚ್ ಅಲ್ಲಿ ಇದು ನಮ್ಮ ನಂಬರ್ 1 ಟೀಮ್ ಆಗಿರುವಂತ ಇಂಡಿಯಾದ ಕಳಪೆ ಬೌಲಿಂಗ್ ಅಂತಾನೆ ಹೇಳ್ಬೋದು. ಅಷ್ಟೆಲ್ಲ ರನ್ಸ್ ನ ಅವ್ರು ಲೀಕ್ ಮಾಡೋ ತರ ಎಲ್ಲಾಗಿತ್ತು. ನಿನ್ನೆ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಆಗಿತ್ತು ಹೌದು, ಆದ್ರೂ ಕೂಡ ಶ್ರೀಲಂಕಾ ಬಾಯಿಗೆ ಬರ್ಸದಂತ ಹೌದಾಗಿತ್ತು ಇಂಡಿಯಾ ಮ್ಯಾಚ್ ಅಲ್ಲಿ. ಅದೇ ರೀತಿಯಾಗಿ ನಾಳೆ ಏನ್ ನಡೀತಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಲ್ಲಿ, ಮೊದಲೇದಾಗಿ ಪಾಕಿಸ್ತಾನ ಪ್ಲೇಯಿಂಗ್ 11 ನೋಡೋದಾದ್ರೆ ಯಾವ ರೀತಿ ಬರ್ಬೋದು ಅಂತ ನೋಡೋದಾದ್ರೆ, ಎಸ್ ಮೊದಲೇದಾಗಿ ಬರ್ತಾರೆ ಇಲ್ಲಿ ಓಪನರ್ ಆಗಿರುವಂತ ಸೈಮ್ ಅಯೂಬ್ ಅಂಡ್ ಫರಾನ್ ಅವರು. ಇಲ್ಲಿ ಅಯೂಬ್ ಅವ್ರಕ್ಕಿಂತ ಹೆಚ್ಚಿನದಾಗಿ ಫರಾನ್ ಅವರು ಸಾಲಿಡ್ ಫಾರ್ಮ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಇಂಡಿಯಾ ಜೊತೆ 2-2 ಮ್ಯಾಚ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಟಚ್ ಅಲ್ಲೇ ಇದ್ದಾರೆ ಫರಾನ್ ಅವರು. ಅದೇ ರೀತಿಯಾಗಿ ಸೈಮ್ ಅಯೂಬ್ ಅವರು ಒಂದು ಪಾರ್ಟಿ ಬಂದು ಸ್ವಲ್ಪ ಕಾಂಪಿಟೇಷನ್ ಆಗುವಂತ ಸಾಧ್ಯತೆ ಹೆಚ್ಚಿನದಾಗಿದೆ. ಆದ್ರೆ ಸೈಮ್ ಅಯೂಬ್ ಅವರು ಇಟ್ಟಿರುವಂತ ಎಕ್ಸ್ಪೆಕ್ಟೇಷನ್ ಸಾಕಷ್ಟಿದೆ ಎಲ್ಲ ಪ್ಲಾನ್ಸ್ ಪಾಕಿಸ್ತಾನದವ್ರಂತೂ. ಅದೇ ಇವರಿಂದ ಏನು ಆಡ್ಲಿಕ್ಕೆ ಆಗ್ತಾ ಇಲ್ಲ. ಫರಾನ್ ಅವರು ಒಂದ್ ಸ್ವಲ್ಪ ಆಟ ಆಡ್ತಿದ್ದಾರೆ ಅದಷ್ಟೇ ಬಿಟ್ರೆ. ನೆಕ್ಸ್ಟ್ ಅಲ್ಲಿ ಹಸನ್ ನವಾಜ್ ಅವರು ಇಲ್ಲ, ಮೊಹಮ್ಮದ್ ಹ್ಯಾರಿಸ್ ಅವರೊಂದು ಹೋದ್ ಮ್ಯಾಚ್ ಅಲ್ಲಿ ಒಂದು ಟಚ್ ಗೆ ಬಂದಿರೋದಷ್ಟೇ ಬಿಟ್ರೆ ಇವರು ಹೆಚ್ಚಿನದಾಗಿ ಫರಾನ್ ಅವರು ಹೆಚ್ಚಿನದಾಗಿ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನೆಕ್ಸ್ಟ್ ಅಲ್ಲಿ ಸಲ್ಮಾನ್ ಅಲಿ ಆಗ್ ಅವರು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡೋದಂತ ಹೌದು, ಅಂದ್ರೆ ಕ್ಯಾಪ್ಟನ್ ಆಗಿರೋದ್ರಿಂದ ಇವ್ರು ಆಟ ಆಡೋದು. ನೆಕ್ಸ್ಟ್ ಖುಷ್ದಿಲ್ ಶಾ ಅದೇ ರೀತಿ ಮೊಹಮ್ಮದ್ ನವಾಜ್ ಅವರು, ಫೈನ್ ಅಶ್ರಫ್ ಅವರು ಒಂದು ಆಟ ಆಡ್ತಾರೆ ಬ್ಯಾಟಿಂಗ್ ಸೈಡ್. ಇವ್ರದಿಷ್ಟು ಅಂದ್ರೆ ಟಾಪ್ 8 ತನಕ ಕೂಡ ಬ್ಯಾಟಿಂಗ್ ಸೈಡ್ ಇರೋದು. ಮೇನ್ ಹಾಕೊಂಡು ನೆಕ್ಸ್ಟ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಹೋಗೋದಾದ್ರೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಶಹೀನ್ ಶಾ ಅಫ್ರಿದ್ ಅಂಡ್ ಹ್ಯಾರಿಸ್ ರೋಫ್ ಅವರು ಇರೋದ್ರಿಂದ ಬೌಲಿಂಗ್ ಅಟ್ಯಾಕ್ ಸಾಲಿಡ್ ಆಗಿ ಕಾಣಿಸ್ಕೊತೀವಿ, ಎರಡು ಕೂಡ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ನೆಕ್ಸ್ಟ್ ಅಲ್ಲಿ ನನ್ನ ಪ್ರಕಾರ ಅಬ್ರಸ್ ಅಹಮದ್ ಅವ್ರು ಬರುವಂತ ಸಾಧ್ಯತೆ ಹೆಚ್ಚಿನದಾಗಿದೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಅನಿಸ್ತಾ ಇತ್ತು ಪಾಕಿಸ್ತಾನ ಪ್ಲೇಯಿಂಗ್ 11 ಅಲ್ಲಿ. ಇವ್ರದ್ದೆಲ್ಲ ಕೂಡ ಯಂಗ್ಸ್ಟರ್, ಒಂದು ಸಲ್ಮಾನ್ ಆಗ ಒಂದು ಸ್ವಲ್ಪ, ಅದೇ ರೀತಿ ಮೊಹಮ್ಮದ್ ನವಾಜ್ ಅವರೊಂದು, ಅದೇ ರೀತಿ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಶಹೀನ್ ಶಾ ಅಫ್ರಿದ್ ಅಂಡ್ ಹ್ಯಾರಿಸ್ ರೋಫ್ ಅವ್ರು ಬಿಟ್ರೆ ಮತ್ತೆ ಯಾರು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ನಮ್ಮ ಇಂಡಿಯಾದ ಪ್ಲೇಯಿಂಗ್ 11 ಕಡೆ ಬರೋದಾದ್ರೆ ಇಂಡಿಯಾದಂತೂ ಸಾಲಿಡ್ ಹಾಕೊಂಡಿರೋದು ಓಪನಿಂಗ್ ಟಚ್ ಅಲ್ಲೇ ಇರ್ತಾರೆ ಎಸ್ ಅಭಿಷೇಕ್ ಶರ್ಮಾ ಅವರು. ಅಭಿಷೇಕ್ ಶರ್ಮಾ ಅವರಂತೂ ಹೈ ಕ್ಲಾಸ್ ಅಲ್ಲಿ ನೋಡ್ತಾ ಇರೋದು. ಪ್ರತಿ ಒಂದು ಮ್ಯಾಚ್ ಅಲ್ಲೂ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಹೊಡಿತಾ ಇರೋದು ಏಷ್ಯಾ ಕಪ್ ನಲ್ಲಿ. ಇವಾಗ ಹೈಯೆಸ್ಟ್ ರನ್ ಸ್ಕೋರರ್ ಅಂತಾನೆ ಹೇಳ್ಬೋದಾಗಿದೆ ಅಭಿಷೇಕ್ ಶರ್ಮಾ ಅವರು. ಹೋದ್ ಮ್ಯಾಚ್ ಅಲ್ಲೂ ಕೂಡ 61, ಹೋದ್ ಮ್ಯಾಚ್ ಅಲ್ಲಿ 75 ರನ್ ಒಂದು ರನ್ ಔಟ್ ಇಂದ ಅಥವಾ ಕ್ಯಾಚ್ ಕೊಟ್ಟು ಏನಾದ್ರು ತಮ್ಮ ಸೆಂಚುರಿನ ಮಿಸ್ ಮಾಡ್ಕೊಳ್ತಾರೆ. ನೋಡ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂದ್ರೆ ಪಾಕಿಸ್ತಾನ ಜೊತೆ ಫೈನಲ್ ಆದ್ರೂ ಸೆಂಚುರಿ ಬರುವಂತ ಸಾಧ್ಯತೆ ಹೆಚ್ಚಿಂದ ಹಾಕೊಂಡಿದೆ ಅಭಿಷೇಕ್ ಶರ್ಮಾ ಅವ್ರದ್ದು. ಅದೇ ರೀತಿ ಶುಭನ್ ಗಿಲ್ ಅವರೊಂದು ಪಾರ್ಟಿ ಬಂದ್ರೆ ಅಭಿಷೇಕ್ ಶರ್ಮಾ ಅವ್ರಿಗೆ ಒಳ್ಳೇದಾಗಿ ಸಾಥ್ ಕೊಡೋ ತರ ಆಗತ್ತೆ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯಾ ಟೀಮ್ ಅಲ್ಲಿ. ನೋಡ ಓಪನಿಂಗ್ ಅಲ್ಲಿ ಇವರಿಬ್ರು ಆಯ್ತು. ಅದೇ ರೀತಿ ನಂಬರ್ 3 ಅಲ್ಲಿ ಬರ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ಎಸ್ ಕ್ಯಾಪ್ಟನ್ ಹಾಕೊಂಡು ಸೂರ್ಯ ಅವರಿಂದ ಏನು ಕೂಡ ರನ್ಸ್ ಬರ್ತಾ ಇಲ್ಲ ಫಸ್ಟ್ ಮ್ಯಾಚ್ ಒಂದು ಬಿಟ್ರೆ. ಮತ್ತೆ ಯಾವ್ದೇ ಒಂದು ಮ್ಯಾಚ್ ಅಲ್ಲೂ ಕೂಡ ಅವರಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ನನ್ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರಿಂದ ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇರೋದಂತೂ 100% ಹೌದು ಅಂತ ಅನಿಸ್ತಾ ಇರೋದು. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಬರ್ತಾರೆ ಎಸ್ ನಮ್ಮ ತಿಲಕ್ ವರ್ಮಾ ಅವರು ಕೂಡ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಬಾರಿಸ್ತಾ ಇರೋದು. ಸೆಕೆಂಡ್ ಆಪರ್ಚುನಿಟಿಗಳನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ತಿಲಕ್ ವರ್ಮಾ ಅವರು. ನಂಬರ್ 4 ಅಲ್ಲಿ ತಿಲಕ್ ವರ್ಮಾ ಅವರು ಬಂದು ಕೂಡ ನಂಬರ್ 5 ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಬರ್ತಾರೆ. ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಕೀಪಿಂಗ್ ಹಾಕೊಂಡು ಮುಂದೆ ನಡೀತಾರೆ ಅಂತ ಅನಿಸ್ತಾ ಇರೋದು. ಇಲ್ಲಿವರೆಗೂ ಕೂಡ ಜೆನ್ಯೂನ್ ಬ್ಯಾಟಿಂಗ್ ಡೆಪ್ತ್ ಆಯ್ತು. ಅದೇ ರೀತಿ ನೆಕ್ಸ್ಟ್ ಆಲ್ರೌಂಡರ್ಸ್ ಗಳ ಕ್ಯಾಟಗರಿಯಲ್ಲಿ ಬಂದ್ರೆ ಮೊದಲೇದಾಗಿ ಹಾರ್ದಿಕ್ ಪಾಂಡ್ಯ ಅಂದ್ರೆ ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ ವಿತ್ ಪೇಸ್ ಅಟ್ಯಾಕ್ ವಿತ್ ಬ್ಯಾಟಿಂಗ್ ಲೈನಪ್ ಅಲ್ಲೂ ಕೂಡ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಪಾಕಿಸ್ತಾನ ಅಂತ ಬಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಪೇಸ್ ಅಟ್ಯಾಕ್ ಮೀನ್ ಹಾಕೊಂಡು ವಿಕೆಟ್ ಅಲ್ಲಿ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಷನ್ ಕೊಡೋದು ಹಾರ್ದಿಕ್ ಪಾಂಡ್ಯ ಅವರು. ಅದೇ ರೀತಿಯಾಗಿ ಬ್ಯಾಟಿಂಗ್ ಅಲ್ಲೂ ಕೂಡ. ನೆಕ್ಸ್ಟ್ 7th ಅಲ್ಲಿ ಬರ್ತಾರೆ ಶಿವಮ್ ದುಬೆ.
ಎಸ್ ಜೆನ್ಯೂನ್ ಅಂದ್ರೆ ಮೀಡಿಯಂ ಪೇಸರ್ ಹಾಕೊಂಡು ಶಿವಮ್ ದುಬೆ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಶಿವಮ್ ದುಬೆ ಅವರು. ನಂಬರ್ 2 ತಲೆ ಬರ್ತಾರೆ ಎಸ್ ಕೊನೆಯದಾಗಿ ಅಕ್ಷರ್ ಪಟೇಲ್ ಅವರು ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಕ್ಷರ್ ಪಟೇಲ್ ಅವರಿಂದನೂ ಕೂಡ ಒಳ್ಳೆದಾಗಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರೋದು ಮೀನ್ ಹಾಕೊಂಡು ವಿಕೆಟ್ ಗಿಂತ ಹೆಚ್ಚಿನದಾಗಿ ಇವರು ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಿರೋದ್ರಿಂದ ಆಲ್ರೌಂಡರ್ಸ್ ಗಳ ಕ್ಯಾಟಗರಿಯಲ್ಲಿ ನಂಬರ್ 8 ತನಕ ಕೂಡ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತಾನೆ ಹೇಳ್ಬಹುದಾಗಿದೆ. ನಂಬರ್ 9 ಅಲ್ಲಿ ವರುಣ್ ಚಕ್ರವರ್ತಿ ಅವರು ಬರ್ತಾರೆ. ಅದೇ ರೀತಿ ನಂಬರ್ 10 ಅಲ್ಲಿ ಕುಲ್ದೀಪ್ ಯಾದವ್ ಅವರು. ಇವರಿಬ್ರು ನಮ್ಮ ಇಂಡಿಯಾದ ಮೇನ್ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಂಬರ್ 11 ಅಲ್ಲಿ ಎಸ್ ಜೆನ್ಯೂನ್ ಫಾಸ್ಟ್ ಬೌಲರ್ ಹಾಕೊಂಡು ಜಸ್ಪ್ರೀತ್ ಬೂಮ್ರಾ ಅವರು ಬರುವಂತ ಸಾಧ್ಯತೆ ಹೆಚ್ಚಿಂದ ಹಾಕೊಂಡಿದೆ ಈ ಮ್ಯಾಚ್ ಅಲ್ಲಿ ಅಂತ ಅನಿಸ್ತಾ ಇರೋದು. ಇದೇ ಸೇಮ್ ಪ್ಲೇಯಿಂಗ್ ಲೆವೆನ್ ನಮ್ಮ ಇಂಡಿಯಾದ 100% ಬರುತ್ತೆ. ಪಾಕಿಸ್ತಾನದ ಪ್ಲೇಯಿಂಗ್ ಲೆವೆನ್ ಏನಾದ್ರು ಚೇಂಜಸ್ ಆಗ್ಬೋದು ಬಿಟ್ರೆ ನಮ್ಮ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನನ್ನ ಪ್ರಕಾರ ನಮ್ಮ ಇಂಡಿಯಾಗೆ ನಾಳೆ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ. ಟಾಸ್ ವಿನ್ ಆದಂತ 100% ಚೇಸಿಂಗ್ ಕಡೆ ಸೂರ್ಯ ಅವರು ಹೋಗೋದಂತ ಹೌದು. ಟಾಸ್ ಮೇನ್ ಆಗುತ್ತೆ. ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆದ್ರೂ ಕೂಡ 200+ ರನ್ ಅಂತ ಹೊಡೆಯಲೇಬೇಕು ನಮ್ಮ ಇಂಡಿಯಾಗೆ ಏನಾದ್ರು ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ. ಪಾಕಿಸ್ತಾನ ಹೊಡೆಯಲ್ಲ ಆದ್ರೂ ಕೂಡ ನಮ್ಮ ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ಸಾಲಿಡ್ ಹಾಕೊಂಡಿರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ಗೆ ಅದೇ ಹೆಚ್ಚಿನದಾಗಿ ಮೂವ್ ಆಗತ್ತೆ ಅಂತ ಅನಿಸ್ತಾ ಇರೋದು. ಬ್ಯಾಟಿಂಗ್ ಗಿಂತ ಬೌಲಿಂಗ್ ಸ್ವಲ್ಪ ವೀಕ್ ಇರೋದು ನಮ್ಮ ಇಂಡಿಯಾದ. ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಪೇಸ್ ಅಟ್ಯಾಕ್ ಇಲ್ಲದೆ ಇರೋ ಕಾರಣ. ಇದಿಷ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಏಷ್ಯಾ ಕಪ್ ಫೈನಲ್ ನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆಯಿತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.